ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ರೀಡಿಂಗ್ ಮತ್ತು ಜನರಲ್ ರೀಡಿಂಗ್ನ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಜುಲೈ ಮಂತು. ಸೊ ರೆಸೊನೇಟ್ ಆದರೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ, ಸೆಕೆಂಡ್ ನನಗೆ 3 ಆಫ್ ಸಾರ್ಡ್ಸ್ ಬಂದಿದೆ. ಮೇ ಬಿ ನಿಮ್ಗೆ ಯಾರಾದರೂ ಗುರು ಅಥವಾ ಯಾರಾದರೂ ಅಡ್ವೈಸ್ ಕೊಡೋಕ್ಕೆ ಫ್ರೆಂಡಾಗಿ ಆದರೂ ಆಗಿರ್ಬೋದು, ಮೇ ಬಿ ನಿಮ್ಮ ಕಲೀಗ್ಸ್ ಆದರೂ ಆಗಿರ್ಬೋದು. ಸಮ್ಮನ್ ವಿಲ್ ಗಿವ್ ಹೆಲ್ಪಿಂಗ್ ಅಡ್ವೈಸ್ ಅಂತ ಹೇಳ್ಬೋದು, ಅಥವಾ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಯಾವ ಸಿಚುವೇಷನಲ್ಲಿದ್ದರೂ ಆಸ್ಕ್ ಹೆಲ್ಪ್ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಟವರ್ ಮತ್ತು 3 ಆಫ್ ಸಾರ್ಡ್ಸ್ ಕಾರ್ಡ್ ಬಂದರೆ, ಟವರ್ ಈಸ್ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಅಂತ ಹೇಳ್ತೀನಿ. ಕೆಲವರು ಸ್ಟಾರ್ಟಿಂಗ್ ಆಲ್ ಓವರ್ ನೀವು ಅಂತ ಹೇಳ್ಬೋದು. ನಿಮ್ಮಿಬ್ಬರ ಮಧ್ಯೆ ಏನೇ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿ ಬ್ರೇಕಪ್ ಆಗಿದ್ರು, ಮತ್ತೆ ಪ್ಯಾಚಪ್ ಆಗಿ ಒಂದಾಗಿ ಡಿವೋರ್ಸ್ವರೆಗೂ ಹೋಗಿದ್ದು, ಮಾತುಕತೆ ನಡಿ ಮತ್ತೆ ಒಂದೇ ಮನೆಯಲ್ಲಿ ಇರೋ ಥರ ಆಗುತ್ತೆ ಅಂತ ಹೇಳ್ತೀನಿ. ದಟ್ಸ್ ದ ಥಿಂಗ್. ಸ್ಟಾರ್ಟಿಂಗ್ ಆಲ್ ನೀವು ಏನು ಹೇಳ್ತೀವಿ, ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ಬೋದು, ಅಥವಾ ರೀಬರ್ತ್ ಅಂತಲೂ ಕರಿಬೋದು. ಟವರ್ ಕಾರ್ಡ್ಸ್ ಬಂದಾಗ ನಿಮ್ಮ ಸಿಬ್ಲಿಂಗ್ಸ್ಗೆ ಯಾರಾದರೂ ಅಥವಾ ನಿಮಗೂ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕಾಲ್ ಫ್ರ್ಯಾಕ್ಚರ್ ಆಗ್ಬೋದು, ಕೈ ಫ್ರ್ಯಾಕ್ಚರ್ ಆಗ್ಬೋದು. ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಕೆಲವ್ರಿಗೆ ನನ್ನ ಕಾಲ್ಗೆ ಸಂಬಂಧಪಟ್ಟ ಹೆಲ್ತ್ ಇಶ್ಯೂಸ್ ಬರ್ಬೋದು, ಇನ್ನು ಕೆಲವ್ರಿಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ಬೋದು. ಬಟ್ 3 ಆಫ್ ಸಾರ್ಡ್ಸ್ ಈಸ್ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗ್ಬೋದು, ಫ್ಯಾಮ್ಲಿಯಲ್ಲಾಗಿರ್ಬೋದು, ಹಸ್ಬೆಂಡ್ ವೈಫ್ ಮಧ್ಯೆ, ಅಥವಾ ರಿಲೇಷನ್ಶಿಪ್ಪಲ್ಲಿರೋದಾದರೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ತೀನಿ. 3 ಆಫ್ ಸಾರ್ಡ್ಸ್ ಈಸ್ ಆಲ್ ಸಡನ್ನಾಗಿ ಬ್ರೇಕಪ್ ಆಗುವಂಥ ಕಾರ್ಡ್ಸ್ ಅಂತ ಹೇಳ್ತೀವಿ. ಥರ್ಡ್ ನನಗೆ 7 ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ. ಯು ಆರ್ ಚೂಸಿಂಗ್ ಬ್ಯಾಡ್ ಥಿಂಗ್ಸ್ ಅಂತ ಹೇಳ್ತೀವಿ. ನಿಮ್ಗೆ ಯಾವಾಗಲೂ ತುಲಾರಾಶಿಯವ್ರಿಗೆ ಆಪ್ಷನ್ಸ್ ಇರುತ್ತೆ, ಬಟ್ ನೀವು ಕನ್ಫ್ಯೂಷನ್ಸಲ್ಲಿರ್ತಿರೋ, ಗೊತ್ತಿಲ್ಲದೇನೋ ಆ ಟರ್ನ್ ತೊಗೊಳ್ತಿರೋ, ಆ ಆಪ್ಷನ್ನ ಚೂಸ್ ಮಾಡ್ತಿರೋ, ಆ ವ್ಯಕ್ತಿನ ಚೂಸ್ ಮಾಡ್ತಿರೋ, ಐ ಡೋಂಟ್ ನೋ, ಬಟ್ ಚೂಸಿಂಗ್ ಬ್ಯಾಡ್ ಥಿಂಗ್ಸ್ ಅಂತ ಹೇಳ್ಬೋದು. ಕಾಂಬಿನೇಷನ್ ಆಫ್ ಕಾರ್ಡ್ಸ್ ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಎನಿಥಿಂಗ್ ನ್ಯೂ ಎನಿಥಿಂಗ್ ನ್ಯೂ ಬಿಸ್ನೆಸ್ ಆಗಿರಲಿ, ಎನಿಥಿಂಗ್ ನ್ಯೂ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ, ಲೈಫ್ ಪಾರ್ಟ್ನರ್, ಥಿಂಕ್ ಮಾಡಿ, ಯೋಚನೆ ಮಾಡಿ, ಯಾರ ಹತ್ರನಾದರೂ ಅಡ್ವೈಸ್ ತೊಗೊಂಡು ಮುಂದುವರೀರಿ ಅಂತ ನಾನು ಹೇಳ್ತೀನಿ. 4th ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. 5th ಕಾರ್ಡ್ 3 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಜಡ್ಜ್ಮೆಂಟ್ ಕಾರ್ಡ್ ಜೊತೆ 3 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದರೆ ಲೀಗಲ್ ಮ್ಯಾಟರ್ಸ್ ಅಂತ ಹೇಳ್ತೀವಿ. ಸಂಬಡಿ ಟ್ರೈ ಟು ಏನು ಹೇಳ್ತೀವಿ, ಡೆಡ್ ಬ್ಯಾಕ್ ಟು ಲೈಫ್ ಅಂತ ಹೇಳ್ತೀವಲ್ವ, ಏನೋ ಅದು ಆಲ್ರೆಡಿ ಸತ್ತೋಗಿರೋ ವ್ಯಕ್ತಿನ ನೀವು ಲೈಫ್ ಕೊಡೋಕೆ ಟ್ರೈ ಮಾಡ್ತಾಯಿದ್ದೀರ, ಆ ಥರ ಲೀಗಲ್ ಮ್ಯಾಟ್ರಸಲ್ಲಿ ಇರ್ಬೋದು ಕೆಲವರು ಅಂತ ಹೇಳ್ತಾ ಇರ್ಬೋದು. ಏನು ಡೆಡ್ ಬ್ಯಾಕ್ ಟು ಲೈಫ್ ಅಂತ ಹೇಳ್ತೀವಿ, ಹಂಗೆ ಹೇಳ್ತೀವಿ. ಅದಾಗಲ್ಲ ಅಂತ ಹೇಳಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವ್ರ ಪ್ರಯತ್ನವೂ ಬೇಕಾಗುತ್ತೆ. ಟೀಮ್ ವರ್ಕ್ ಅಂತ ಅಂತೀವಲ್ವ, ಈ ಕಡೆ ಎಷ್ಟು ಎಫರ್ಟ್ ಹಾಕ್ತೀವಿ ಆ ಕಡೆ ಇರೋ ವ್ಯಕ್ತಿನೂ 1% ಆದ್ರೂ ನಾನು ಸರಿ ಹೋಗಬೇಕು, ನಾನು ಚೆನ್ನಾಗಿರಬೇಕು ಅಂತ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ನನಗೆ. 6th ಕಾರ್ಡ್ ನನಗೆ 6 ಆಫ್ ಕಪ್ಸ್ ಇದೆ. ಆಬ್ವಿಯಸ್ಲಿ ನಾವು 6 ಆಫ್ ಕಪ್ಸ್ನ ರಿಯೂನಿಯನ್ ಕಾರ್ಡ್ ಅಂತ ಹೇಳ್ತೀವಿ. ಸ್ಕೂಲ್ ಕಾಲೇಜ್ ರಿಯೂನಿಯನ್, ಅಥವಾ ಓಲ್ಡ್ ಬ್ಯಾಕ್ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋ ಪರ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಮಾಡ್ಬೋದು. ನೋ ಕಾಂಟ್ಯಾಕ್ಟಲ್ಲಿ ಇರೋವಂಥ ವ್ಯಕ್ತಿ ಅಂತ 2 ವರ್ಷ ಆಯಿತು, 3 ವರ್ಷ ಆಗ್ತೀವಿ, ಕಾಂಟ್ಯಾಕ್ಟಲ್ಲೇ ಇಲ್ಲ, ಊರು ಬಿಟ್ಟು ಹೋಗಿದ್ದಾರೆ, ಎಲ್ಲಿದ್ದಾರೋ ಗೊತ್ತಿಲ್ಲ. ಇವನ್ ನಿಮ್ಮ ಮದುವೆ ಆಗಿದ್ರೂ ಅಷ್ಟೇ ಹೇಳ್ತೀನಿ ನಾನು, ಆ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ತುಂಬ ದಿನ ಆಯಿತು ಅನ್ನೋರು ನಿಮಗೆ ಕಾಲ್ ಮಾಡಿರ್ತಾರೆ, ಆಲ್ರೆಡಿ ಬಂದಿರ್ತಾರೆ ಅವರು ಅಂತ ಹೇಳ್ಬೋದು. ರೀಕನ್ಸಿಲೇಷನ್ ಅಂತ ಕಾರ್ಡ್ ಹೇಳ್ತೀವಿ ನಾವು. ಈ ಏನು ಹೇಳ್ತೀವಲ್ವ, ಈ ಹಳೆಯ ನೆನಪುಗಳನ್ನ, ಅಥವಾ ಹಳೆ ಸಮಥಿಂಗ್ ಸೇಮ್ ಥಿಂಗ್ನ ಎಲ್ಲೋ ನೋಡಿದ್ದೀನಿ, ಸೇಮ್ ನಾನು ನಸ್ಟಾಲಜಿ ಅಂತೀವಲ್ವ, ಆ ಥರ ಫೀಲ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ನಾನು ಹೇಳ್ತೀವಿ. ಯೂಶ್ವಲಿ ನಾವು 3 ಆಫ್ ಕಪ್ಸ್ನ ನಾವು 6 ಆಫ್ ಕಪ್ಸ್ ಬಂದರೆ ಬಜೆಟಿಂಗ್ ಅಂತ ಹೇಳ್ತೀವಿ. ನಿಮಗೆ ನೆನಪಿದೆ, ನಾನು ಬಜೆಟಿಂಗ್ ಕಾರ್ಡು ಯಾವುದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ, ಆ ಥರ ಗ್ರೋಸರೀಸ್ ಆಗಿರ್ಬೋದು, ಯಾವುದಕ್ಕೆ ಎಷ್ಟು ಬೇಕು ಮನೆ ಖರ್ಚಿಗೆ ಅಂತ ಬಜೆಟಿಂಗ್ ಕಾರ್ಡ್ ಅಂತ ಹೇಳ್ತೀವಿ 6 ಆಫ್ ಕಪ್ಸ್. ಅದೇ 3 ಆಫ್ ಕಪ್ಸ್ ಬಂದರೆ ನಿಮ್ಮದು ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಇದೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳುತ್ತೆ ಕಾರ್ಡು. ಮೋರ್ ಓವರ್ ಹಾಸಿಗೆ ಎದ್ದಷ್ಟು ಕಾಲು ಚಾಚಿ ಅಂತ ಹೇಳ್ತೀವಿ. ಈಗಿರೋ ಸಿಚುವೇಷನಲ್ಲಿ ಎನಿಥಿಂಗ್ ಹಳೆ ಕೆಲಸನ ಬಿಡೋಕ್ಕೆ ಮುಂಚೆ 100 ಟೈಮ್ಸ್ ಯೋಚನೆ ಮಾಡಿ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಪಾಸಿಬಲ್ ಟು ಗೆಟ್ ಎ ನ್ಯೂ ಜಾಬ್ ಅಂತ ಹೇಳ್ತೀವಿ. ಸಿಗೋದೇ ಇಲ್ಲ ಅಂತಲ್ಲ, ನಿಮಗೆ ಅಸ್ಟ್ರಾಲಜಿಕಲ್ ಚಾರ್ಟ್ ನೋಡಿದಾಗೂ ನಿಮ್ಮದು ಚೆನ್ನಾಗೇ ಇದೆ. ಬಟ್ ನಾವು ಇನ್ ಜನರಲ್ ರೀಡಿಂಗ್ ಮಾಡಿರೋದ್ರಿಂದ ಏನು ಹೇಳ್ತೀವಿ, ಪರ್ಸ್ನಲಿ ನಿಮ್ಮದು ಯಾವ ಥರ
ಕುಂಡ್ಲಿ ಇದೆ, ಚಾರ್ಟ್ ಇದೆ ಅಂತ ನೋಡ್ದೇ ನಾವು ಯಾವುದು ಡಿಸಿಷನ್ ತೊಗೊಳ್ಳೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ. ಯಾವುದಾದ್ರೂ ಬಿಗ್ ಡಿಸಿಷನ್ ಶೇರ್ ಮಾರ್ಕೆಟಾಗಿ ತುಂಬ ಹಣ ಇನ್ವೆಸ್ಟ್ ಮಾಡ್ತೀರಾ, ತುಂಬ ಏನೋ ಮಾಡ್ತೀರಾ ಅಂದರೆ ಸ್ಟಾಪ್ ಇಟ್. ಆಗಸ್ಟ್ ಮುಗಿಯೋವರೆಗೂ ಕಾಮಾಗಿರಿ. ಡೋಂಟ್ ಟೇಕ್ ಎನಿ ಬಿಗ್ ಡಿಸಿಷನ್ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ ಮಧ್ಯೆನೂ ಆಗಿರ್ಬೋದು, ಸಮಥಿಂಗ್ ಅಫ್ಕೋರ್ಸ್ ಎಕ್ಸ್ ಬ್ಯಾಕ್ ಆಗ್ತಾರೆ. ಸಮ್ಮನ್ ವಿಲ್ ಕಮ್ ಟು ಯುವರ್ ಲೈಫ್, ಅಂದರೆ ಡೆಡ್ ಬ್ಯಾಕ್. ಅವ್ರು ಇಲ್ಲವೇ ಇಲ್ಲ, ಹೊರಟೋಗಿದ್ದಾರೆ ನನ್ನ ಲೈಫಲ್ಲಿ, ಮತ್ತೆ ಸಿಗೋದೇ ಇಲ್ಲ, ಬರೋದೇ ಇಲ್ಲ ಅನ್ನೋ ವ್ಯಕ್ತಿ, ನನ್ನ ಲೈಫ್ ಸರಿ ಹೋಗೋದೇ ಇಲ್ಲ ಅಂತ ವ್ಯಕ್ತಿ ಏನಾದರೂ ಸಿಚುವೇಶನ್ ಯಾರಾದರೂ ಅನುಭವಿಸ್ತಾ ಇದ್ದರೆ ಅಫ್ಕೋರ್ಸ್ ನಿಮ್ಮ ಲೈಫ್ ಸರಿ ಹೋಗುತ್ತೆ. ಸಂಬಡಿ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ನಾನು. ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು.